ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗ್ರಾಮ ಪಂಚಾಯಿತಿ ಅನುಮತಿ ಪಡೆಯದೆ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದಾರೆ ಎಂದು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಕಡೀಲು ವೆಂಕಟರಮಣ ಆರೋಪಿಸಿದ್ದಾರೆ. ಚೇಳೂರು ತಾಲೂಕಿನ ಭೈರಪ್ಪನಹಳ್ಳಿ ಗ್ರಾಮದ ಕೆರೆಯಲ್ಲಿ ಚೇಳೂರು ಗ್ರಾಮದ ಪ್ರಶಾಂತಿ ಶಾಲೆ ವತಿಯಿಂದ ಅಕ್ರಮವಾಗಿ ಮರಳು ಸಾಗಿಸುತ್ತಿರುವುದು ಕಂಡುಬಂದಿದೆ. ಕೆರೆಯಲ್ಲಿ ಯಾವುದೇ ಮರಳು ತೆಗೆಯಬೇಕಾದರೆ ಮೊದಲು ಗ್ರಾಮ ಪಂಚಾಯಿತಿ ವತಿಯಿಂದ ಪಿಡಿಒ ಅಥವಾ ಕಾರ್ಯದರ್ಶಿ ಅಧಿಕಾರಿಗಳ ಹತ್ತಿರ ಪರವಾನಗಿ ಪಡೆದು ಮರಳು ತೆಗೆಯಬೇಕು. ಆದರೆ ಪ್ರಶಾಂತಿ ಶಾಲೆಯವರು ಯಾವುದೇ ಪರವಾನಗಿ ಪಡೆಯದೆ ಅಕ್ರಮವಾಗಿ ಮರಳು ಸಾಗಿಸುತ್ತಿರುವುದು ಕಾನೂನು ಬಾಹಿರವಾಗಿದ್ದು, ಈ ಕೂಡಲೇ ಕೂಲಂಕುಷವಾಗಿ ಪರಿಶೀಲಿಸಿ ಕ್ರಮ ಜರುಗಿಸಬೇಕು ಎಂದು ಗ್ರಾಮಸ್ಥರ ಮನವಿಯಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ತಿಳುವಳಿಕೆ ಪಾಠ ಹೇಳಿಕೊಡುವವರೇ ಈ ರೀತಿ ಕಾನೂನು ವಿರುದ್ಧ ಕೆಲಸ ಮಾಡಬೇಕಾದರೆ ಮುಂದೆ ಮಕ್ಕಳ ಪರಿಸ್ಥಿತಿ ಏನು ಎಂದು ಪ್ರಶ್ನೆಯಾಗಿದೆ. ಚೇಳೂರು ಗ್ರಾಮದ ಸದಸ್ಯ ವೆಂಕಟರಮಣ ಮಾತನಾಡಿ, ಅಕ್ರಮವಾಗಿ ಸಾಗಿಸುತ್ತಿದ್ದ ಒಂದು ಜೆಸಿಬಿ ಹಾಗೂ 2 ಟ್ರ್ಯಾಕ್ಟರ್ಗಳನ್ನು ನಾನು ಪಂಚಾಯಿತಿ ಪಿಡಿಒ ಮುಖಾಂತರ ಸಿಬ್ಬಂದಿಯ ವಶಕ್ಕೆ ವಹಿಸಿದ್ದರೆ ಅವರು ಬೇಜವಾಬ್ದಾರಿ ಆ ವಾಹನಗಳನ್ನು ಪೊಲೀಸರ ವಶಕ್ಕೆ ನೀಡದೆ ಮಾಲೀಕರ ಕೈಗೊಂಬೆಗಳಾಗಿ ಅವರ ವಾಹನಗಳನ್ನು ಬಿಟ್ಟುಕೊಟ್ಟಿರುವುದು ಕಾನೂನು ಬಾಹಿರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಜೆಕೆ ಆನಂದ್, ಚೇಳೂರು. వచ్చినారు తోలమన్నారు స్కూల్ దగ్గర సార్ ప్రశాంతి స్కూల్ దగ్గర ప్రశాంతి స్కూల్ పర్మిట్ తీసుకోవాలి. గ్రామ పంచాయతీ పర్మిట్ తీసుకోవాలని తెలియలేదు మీకు? లేదు సార్, మాకు ఏమి తెలియదు సార్. ఇంకెట్లా పోతారు? కానూను ఉల్లంఘన చేసుకోండి, పంచాయతీల పర్మిట్ చేసుకొని ట్యాక్స్ కట్టాలా అని చెప్పి తెలియలేదా? వాళ్ళు ఎవరు వచ్చారంటే